Hi everyone, my dear students. Last previous class discussing about circles. In this video, informing theorem. ಈ ದಿನ ನಾವು ಥಿಯರಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸರ್ಕಲ್ನ ಮೇಲಿನ ಥಿಯರಮ್ನ ತಿಳ್ಕೊಳ್ಳೋಣ. ಸೊ ರೈಟ್ ಡೌನ್ ದ ಸ್ಟೇಟ್ಮೆಂಟ್. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಓಕೆನಾ? ಇದನ್ನು ನಾವು ಸ್ಟೇಟ್ಮೆಂಟ್ ನಿರೂಪಣೆ ಅಂತ ಹೇಳಿ ಕರಿತೇವೆ. ಅವ್ನು ಕೇಳಿದಾನೆ ವೃತ್ತದ ಮೇಲಿನ ಅಂದರೆ ಒಂದು ವೃತ್ತ ಹಾಕ್ಕೊಂತಿದ್ದೀನಿ ನಾನೀಗ. ಕ್ಲಿಯರಾ? ವೃತ್ತದ ಮೇಲಿನ ಅಂದರೆ ನಾನು ಆಗಲೇ ಹೇಳಿದ್ದೆ, ಒಂದು ವೃತ್ತನ ಡ್ರಾನ್ ಮಾಡಬೇಕಾದ್ರೆ ನಂಬರ್ ಆಫ್ ಪಾಯಿಂಟ್ಸ್ ಜಾಯಿನ್ ಆಗ್ತಾ ಹೋಗುತ್ತೆ, ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಅಂತ ಹೇಳಿದ್ದೆ. ಯಾವುದೋ ಒಂದು ಬಿಂದುವಿನಲ್ಲಿ ನೀವು ಒಂದು ಸ್ಪರ್ಶಕನ ಎಳೀರಿ. ಹಿಂಗೆ ಅರ್ಥ ಆಗ್ತಿದೆಯಾ? ಏನು ಮಾಡ್ತೀನಿ, ಒಂದು ಸ್ಪರ್ಶಕನ ಎಳೆದಿದ್ದೀನಿ. ಕ್ಲಿಯರಾ? ಸೊ ಇದಕ್ಕೊಂದು ಸೆಂಟರ್ನ ಗುರ್ತು ಮಾಡ್ಕೊಳ್ಳಿ. ಕ್ಲಿಯರ್ ಆಗ್ತಿದೆಯಾ? ಓಕೆ. ಈಗ ವೃತ್ತ ಎಳೆದಿದ್ದೀನಿ, ಇದು ಒಂದು ಸ್ಪರ್ಶ ಬಿಂದು. ಕ್ವಶನ್ ಓದ್ಕೊಳ್ಳಿ. ವೃತ್ತದ ಮೇಲಿನ ಅಂದರೆ ಸರ್ಕಂಫರೆನ್ಸ್ ಮೇಲೆ, ಪರಿಧಿ ಮೇಲೆ. ಅರ್ಥ ಆಯ್ತಾ? ಯಾವುದಾದ್ರೂ ಬಿಂದು ಆಗ್ಬೋದು, ಹೌದಾ? ಅದು ಯಾವುದಾದ್ರೂ ಬಿಂದು ಆಗ್ಬೋದು. ಇದರಲ್ಲಿ ನೀವು ಹಿಂಗೆ ಹಿಂಗೆ ಎಲ್ಲ ಥರ ನಡ್ಕೋಬೋದು. ಎಳೆದ ಸ್ಪರ್ಶಕ ನೋಡಿ, ಇಲ್ಲೊಂದು ಸ್ಪರ್ಶಕನ ಎಳೆದಿದ್ದೀನಿ. ಇದಕ್ಕೊಂದು ನೇಮ್ ಕೊಡ್ತೀನಿ, ಎಕ್ಸ್ ವೈ ಅಂತ. ಕ್ಲಿಯರಾ? ಎಕ್ಸ್ ವೈ ಅನ್ನೋದು ಸ್ಪರ್ಶಕನ ಪಿ ಅನ್ನೋ ಬಿಂದುವಿನಲ್ಲಿ ಎಳೆದಿದ್ದೀನಿ. ಇಲ್ಲಿ ನಂಬರ್ ಆಫ್ ಪಾಯಿಂಟ್ಸ್ ಇದ್ದಾವೆ, ಎಲ್ಲ ನೇಮ್ ಕೊಡ್ಬೋದು. ಅದು ಇಲ್ಲೊಂದು ಪಾಯಿಂಟ್ ಮಾಡಿಕೊಂಡು ಪಿ ಕೊಟ್ಟಿದ್ದೀನಿ. ಪಿ ಅನ್ನೋ ಬಿಂದುವಿನಲ್ಲಿ ಸ್ಪರ್ಶಕನ ಎಳೆದಿದ್ದೀನಿ. ಕ್ವಶನ್ ನೋಡ್ಕೊಳ್ಳಿ. ಇಲ್ಲಿ ಎಳೆದ ಸ್ಪರ್ಶಕವು ಈ ಸ್ಪರ್ಶ ಬಿಂದುವಿನಲ್ಲಿ, ಇದು ಸ್ಪರ್ಶ ಬಿಂದು ಆಯಿತು. ಓಕೆನಾ? ಸ್ಪರ್ಶ ಬಿಂದು ಆಗಿದೆ. ಕ್ಲಿಯರ್? ಗೊತ್ತಾಗ್ತಿದೆಯಾ? ಸ್ಪರ್ಶ ಬಿಂದು ಆಗಿದೆ. ಈ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ನೋಡಿರಿ, ಈ ಸೆಂಟರ್ ಓ ಅಂತ ತಿಳ್ಕೊಳ್ಳಿ. ಓ ಕೇಂದ್ರ, ಇಲ್ಲಿಂದ ಇಲ್ಲೊಂದು ತ್ರಿಜ್ಯ ಹೇಳ್ಕೊಂಡಿದ್ದಾರೆ. ಅಂದರೆ ಅರ್ಥ, ಇಲ್ಲಿಂದ ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯ ಲಂಬ ಆಗುತ್ತೆ, ಪರ್ಪೆಂಡಿಕ್ಯುಲರ್ ಆಗುತ್ತೆ ಅಂತ ಪ್ರೂವ್ ಮಾಡಿ ತೋರಿಸ್ಬೇಕು ನಾವು. ಓಕೆನಾ? ಈ ಒಂದು ವಿವರಣೆನ ನಾವು ಇಟ್ಕೊಂಡು ಇದರ ಗುಣಗಳನ್ನು ಬರಿಬೇಕು, ಕ್ಯಾರೆಕ್ಟರನ್ನು ಬರಿಬೇಕು. ಹಾಗಾದರೆ ಯಾವ್ಯಾವುದು ಇದ್ರ ಗುಣಗಳು? ಮೊದಲನೇ ಗುಣ ತಗೊಳ್ಳೋಣ. ನಮಗೆ ಈ ವಿವರಣೆಯನ್ನು ನೋಡಿಕೊಂಡು ವಿವರಣೆ ಪ್ರಕಾರವಾಗಿ ಚಿತ್ರ ಬರೆದಿದ್ದೀನಿ. ಅರ್ಥ ಆಯ್ತಾ? ಚಿತ್ರ ಬರ್ಕೊಂಡ್ಮೇಲೆ ಇದಕ್ಕೆ ವಿವರಣೆ ಕೊಡ್ತೀನಿ. ನಮಗೆ ಚಿತ್ರದಲ್ಲಿ ಏನು ಕಾಣ್ತಿದೆ ನೋಡ್ಕೊಳ್ಳಿ. ಒಂದು ವೃತ್ತ ಕಾಣ್ತಿದೆ. ಸೊ ಒಂದು ವೃತ್ತ ಇದೆ, ಓ ಕೇಂದ್ರ ಮಾಡಿದ್ದೀವಿ, ಎಕ್ಸ್ ವೈನ ಎಳೆದಿದ್ದೀವಿ. ಇದು ಪಿ ಅನ್ನೋ ಪಾಯಿಂಟಲ್ಲಿ ಟಚ್ ಆಗಿದೆ, ಅದಕ್ಕೆ ಇದನ್ನು ಸ್ಪರ್ಶಕ ಅಂತ ಕರೆದ್ವಿ. ಕ್ಲಿಯರ್ ಆಯಿತಾ? ಅರ್ಥ ಆಗಿದೆಯಾ? ಇದನ್ನು ನಾವು ಡೇಟಾದಲ್ಲಿ ಬರಿತೀವಿ. ಈಗ ಡೇಟಾ ಅಂದರೆ ದತ್ತದಲ್ಲಿ ಬರಿತೀವಿ. ದತ್ತ ಬರೆಯುವಾಗ ಓ ವೃತ್ತ ಕೇಂದ್ರ, ಸಿಂಪಲ್ ಬರೆಯಿರಿ. ನೋಡಿ, ಓ ವೃತ್ತ ಕೇಂದ್ರ. ಅರ್ಥ ಆಯ್ತಾ? ಗೊತ್ತಾಗಲ್ವಾ? ಎಕ್ಸ್ ವೈ ಸ್ಪರ್ಶಕ. ಕ್ಲಿಯರ್? ಯಾವ್ದ್ರಲ್ಲಿ ಸ್ಪರ್ಶಕ? ಅದು ಪಿನಲ್ಲಿ, ಅಥವಾ ಸ್ಪರ್ಶ ಬಿಂದು ಇಷ್ಟೇ. ನೋಡಿ, ವಾಸ್ತವವಾಗಿ ಏನು ನಮಗೆ ಗೋಚರ ಆಗ್ತಿದೆ, ಕಾಣ್ತಾ ಇದೆ, ಅದನ್ನು ಬರೆಯೋದಷ್ಟೇ. ದತ್ತ ಗೊತ್ತಾಯ್ತಾ? ಹೇಳಿದ್ದೀಗ ನೋಡಿ ಹೆಂಗೆ ಬರ್ತೀನಿ. ಓ
ವೃತ್ತದ ಕೇಂದ್ರ ಬಿಂದು ಬರೆದಿದ್ದೀನಿ. ಎಕ್ಸ್ ವೈ ಸ್ಪರ್ಶಕ, ಓಕೆನಾ. ಪಿ ಸ್ಪರ್ಶ ಬಿಂದು ಪಿನಲ್ಲಿ, ಅಷ್ಟಾಯ್ತಾ. ಇಷ್ಟೇ ನಮಗೆ ಬೇಕಾದದು ದತ್ತ, ಹೌದಾ, ಅರ್ಥ ಆಯ್ತಾ. ಪಿನಲ್ಲಿ ಸ್ಪರ್ಶ ಬಿಂದು ಪಿನಲ್ಲಿ, ಹೌದಾ, ನಾವು ಒ ಪಿನ ಹೇಳ್ಕೊಂಡಿದ್ದೀವಿ. ಇಷ್ಟೇ ಸಾಕು. ವೃತ್ತ ಕೇಂದ್ರ ಎಕ್ಸ್ ವೈ ಸ್ಪರ್ಶ ಬಿಂದು ಪಿನಲ್ಲಿ, ಅದು ಪಿ ಇಸ್ ದಿ ಕಾಂಟ್ಯಾಕ್ಟ್ ಪಾಯಿಂಟು. ನಾವು ಪಿನಲ್ಲೇ ಎಳೆದಿರೋದು ಎಕ್ಸ್ ವೈನ, ಓಕೆನಾ. ದತ್ತ ಆಯಿತು. ಕ್ಲಿಯರಾಗಿ ಗೊತ್ತಾಯ್ತಾ ಇದೆ. ನೆಕ್ಸ್ಟ್ ನಾವೇನು ಬರೀಬೋದು, ಸಾಧನೆಯ ಬರೆಯೋಣ. ದತ್ತ ಆದಮೇಲೆ ಸಾಧನೆಯ, ಅವನು ಏನು ಕೇಳಿದ ನೋಡಿ ಅಲ್ಲಿ ಕ್ವಶನ್. ಸಾಧನೆಯ ಬರಿತಾ ಇದ್ದೀನಿ. ಸ್ಪರ್ಶ ಬಿಂದುವಿನಲ್ಲಿ ನೋಡ್ಕೊಳ್ಳಿ, ಅದು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕಂತೆ. ಹಾಗಾದ್ರೆ ನಾವು ಓ ಪಿ ಪರ್ಪೆಂಡಿಕ್ಯುಲರ್ ಎಕ್ಸ್ ವೈ ಅಂತ ನಾವು ಪ್ರೂವ್ ಮಾಡಬೇಕು, ಸಾಧಿಸಬೇಕು. ಅಂಡರ್ಸ್ಟ್ಯಾಂಡ್ ಆಯಿತಾ. ಓ ಪಿ ಪರ್ಪೆಂಡಿಕ್ಯುಲರ್ ಎಕ್ಸ್ ವೈ ಅಂತ ಪ್ರೂವ್ ಮಾಡಬೇಕು. ಓಕೆನಾ, ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ಪಾಯಿಂಟ್ ಸಾಧನೆ ಗೊತ್ತಾಯ್ತಾ. ಈಗ ನಾವು ಇದಕ್ಕೆ ಮೂರನೇ ಗುಣ ಅಂದರೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ರಚನೆ ಅಂತ. ನಾವು ಇಷ್ಟರಲ್ಲೇ ನಾವು ಏನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾವೊಂದು ರಚನೆ ಮಾಡ್ಕೋತೀವಿ. ಅಂದರೆ ಒಂದು ಎಕ್ಸ್ಟ್ರಾ ಲೈನನ್ನು ಡ್ರಾ ಮಾಡ್ಬೋದು, ರೇಡಿಯಸ್ ಡ್ರಾ ಮಾಡ್ಬೋದು, ಅಥವಾ ಏನಾದರೂ ಒಂದು ಅದರ್ಸ್ ಬರಿಬೋದು. ಏನು ಬರಿಬೋದು ನೋಡೋಣ. ಈಗ ನಾನಿಲ್ಲಿ ಒಂದು ಬಿಂದುನ ಹೇಳ್ಕೊತೀನಿ, ಇಲ್ಲಿ ಕ್ಯೂ ಅಂತ. ಏನು ಹೇಳ್ಕೊಂಡೆ ನಾನು, ಒಂದು ಬಿಂದುನ ಹೇಳ್ಕೊಂಡಿದ್ದೀನಿ. ಇದು ಯಾವುದ್ರ ಮೇಲೆ ಎಳೆದಿದ್ದೀನಿ ನೋಡಿ, ಎಕ್ಸ್ ವೈನ ಮೇಲೆ ಇನ್ನೊಂದು ಬಿಂದು ಹೇಳ್ಕೊಂಡಿದ್ದೀನಿ. ಇದು ಕ್ಯೂ ಬಿಂದು ಅಂತ. ಕ್ಲಿಯರ್ ಆಯಿತಾ. ಈ ಬಿಂದುನ ನಾನು ಇಲ್ಲಿಂದ ಜೋಡಿಸ್ತೀನಿ ಇದಕ್ಕೆ, ಹೌದಾ. ಈಗ ಅದನ್ನು ಬರಿತೀನಿ ನೋಡಿ. ಕ್ಯೂ ಯಾವುದೋ ಒಂದು ಬಿಂದು. ಅರ್ಥ ಇಲ್ವಾ. ಕ್ಯೂ ಯಾವುದೋ ಒಂದು ಬಿಂದು ಅಂದರೆ ಪಿಯನ್ನು ಹೊರತುಪಡಿಸಿರೋ ಬಿಂದುದು ನೋಡಿ. ಪಿಯನ್ನು ಹೊರತುಪಡಿಸಿ ಇರೋ ಬಿಂದು, ಓಕೆನಾ. ಪಿ ಯು ಅದಕ್ಕೂ ಕನೆಕ್ಷನ್ ಇಲ್ಲ ನೋಡಿ, ದೂರದಲ್ಲಿದೆ ಅದು. ಅದಕ್ಕೆ ಕ್ಯೂ ಅನ್ನೋದು ಯಾವುದೋ ಒಂದು ಬಿಂದು. ಯಾವುದ್ರ ಮೇಲೆ ಹಿಡಿದಿದ್ದೀನಿ, ಎಕ್ಸ್ ವೈನ ಮೇಲೆ. ಕ್ಲಿಯರಾ. ಏನು ಹೇಳಿದ್ರೆ ಗೊತ್ತಾಗ್ತಿದೆಯಾ. ಎಕ್ಸ್ ವೈನ ಮೇಲೆ ಗುರುತಿಸಿದ್ದೀನಿ. ಆಮೇಲೆ ಓ ಕ್ಯೂ ಅನ್ನು ಸೇರಿಸಿದ್ದೀನಿ. ಓ ಕ್ಯೂನ ಸೇರಿಸಿದ್ದೀನಿ. ಈಗ ಸೇರಿಸಿದ ಮೇಲೆ ನಮಗೆ ಸೇರಿಸಿದಾಗ ಇಲ್ಲಿ ಸರ್ಕಂಫರೆನ್ಸಲ್ಲಿ ನೋಡಿ ಒಂದು ಪಾಯಿಂಟ್ ಬರುತ್ತಲ್ವ, ಇಲ್ಲಿಗೆ ಒಂದು ಆರ್ ಅಂತ ಒಂದು ಹೆಸರು ಕೊಟ್ಕೊಡೋಣ ನಮ್ಮ ಅಬ್ಸರ್ವೇಷನ್ಗೆ. ಅಲ್ಲಿಗೊಂದು ಪಾಯಿಂಟ್ ಕೊಡೋಣ ಆರ್ ಅಂತ. ಇಲ್ಲಿಗೊಂದು ಆರ್ ಅಂತ ಕೊಟ್ಟಿದ್ದೀನಿ, ನೇಮ್ ಕೊಟ್ಟಿದ್ದೀನಿ. ಅದು ನಾಟ್ ನೆಸಸರಿ, ಆದರೆ ಇರಲಿ ಅಂತ ಒಂದು ಬಿಡ್ಕೊಂಡಿದ್ದೀನಿ. ಓಕೆನಾ. ಇಷ್ಟೇ ನೋಡಿ ರಚನೆ. ಅರ್ಥ ಆಗಿಲ್ಲ, ಅರ್ಥ ಆಯ್ತಾ. ನಾನೇನು ಮಾಡಿದೆ ರಚನೆ ನೋಡಿ. ಕ್ಯೂ ಯಾವುದೋ ಒಂದು ಬಿಂದು ಎಕ್ಸ್ ವೈನ ಮೇಲೆ ಗುರುತಿಸಿದ್ದೀನಿ, ಓ ಕ್ಯೂವನ್ನು ಸೇರಿಸಿದ್ದೀನಿ. ಈಗ ಅದು ಪಿ ಬಿಟ್ಟು ಆಚೆ ಇದೆ, ಓಕೆನಾ. ಈಗ ಸಾಧನೆ ಮಾಡಬೇಕು. ಏನು ಸಾಧನೆ ಮಾಡ್ತೀರಿ ನೋಡೋಣ. ಈಗ ನಮಗೆ ಓ ವೃತ್ತ ಕೇಂದ್ರ ಇದೆ. ಓ ಪಿ ಏನಪ್ಪ ನೋಡಿ, ಓ ಪಿ ಇದೆ. ಓ ಪಿ ಏನು ನೋಡಿ, ಓ ಪಿ ನೋಡಿ ತ್ರಿಜ್ಯ. ಹಾಗೆಯೇ ನಾನು ಓ ಆರ್ ಏನಪ್ಪ ತ್ರಿಜ್ಯ. ಓ ಪಿಗೆ ಓ ಆರ್ ಏನಾಯಿತು
ಬ್ರಾಕೆಟ್ ಬರೀಬೋದಾ? ತ್ರಿಜ್ಯ ಅಂತ. ಅಲ್ಲಿಗೆ ಒಂದು ವೃತ್ತದಲ್ಲಿ ಎಳೆದಿರ್ತಕ್ಕಂಥ ಎಲ್ಲ ತ್ರಿಜ್ಯಗಳು ಸಮ ಆಗ್ತವೆ. ಕ್ಲಿಯರಾ? ಒ ಪಿ ತ್ರಿಜ್ಯ, ಓ ಆರು ತ್ರಿಜ್ಯ ಅಂತ ಮಾಡ್ಕೊಂಡಿದ್ದೀನಿ. ಕ್ಲಿಯರಾ? ಅರ್ಥ ಆಯ್ತಾ? ಆದರೆ ಓ ಕ್ಯೂ ನೋಡಿ, ಗಮನಿಸಿ, ಪಕ್ಕದಲ್ಲಿ ಬರಿತಾ ಇದ್ದೀನಿ, ಇದನ್ನು ನೋಡ್ಕೊಳ್ಳಿ. ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರು ಪ್ಲಸ್ ಕ್ಯೂ ಆರು. ನೋಡಿ, ಎಕ್ಸ್ಟ್ರಾ ಆ್ಯಡ್ ಆಯಿತು. ನೋಡ್ಕೊಳ್ಳಿ, ಓ ಕ್ಯೂ ತಗೋಬೇಕು. ಓ ಕ್ಯೂ ತಗೋಬೇಕಾದ್ರೆ ಗಮನಿಸಿ, ಅಲ್ಲಿ ಓ ಆರು ಇದೆ, ಇಲ್ಲಿ ನೋಡಿ, ಓ ಆರು ಮತ್ತು ಕ್ಯೂ ಆರು ಎರಡು ಸೇರಿಸಿದ್ರೆ ಓ ಕ್ಯೂ ಆಗುತ್ತೆ. ಕ್ಲಿಯರ್ ಆಯಿತಾ? ಅರ್ಥ ಆಗ್ತಿದೆಯಾ? ಆದರೆ ಓ ಪಿಗೆ ಓ ಆರು ಸಮ ಇದೆ, ತ್ರಿಜ್ಯ ಅಂತ ಬರ್ಕೊಂಡಿದ್ದೀನಿ. ಕ್ಲಿಯರ್ ಆಯಿತಾ? ಹಾಗಾದರೆ ಓ ಕ್ಯೂ ಅನ್ನೋದು ಲಾರ್ಜರ್ ಅಂತ ಬರಿಬೋದು, ಗ್ರೇಟರ್ ಅಂತ ಬರಿತೀರಿ. ಆಗ ಓ ಕ್ಯೂ ಗ್ರೇಟರ್ ದ್ಯಾನ್ ಓ ಆರ್ ಅಂತ ಬರೀಬೋದು. ಅದೇ ಥರನೇ ಓ ಕ್ಯೂ ಗ್ರೇಟರ್ ದ್ಯಾನ್ ಓ ಪಿ ಅಂತಲೂ ಬರೀಬೋದು. ಯಾಕೆ ಹೇಳಿ? ಓ ಪಿಗೂ ಓ ಆರ್ಗೂ ಸಮ ಇದೆಯಲ್ಲ, ಅದಕ್ಕೆ 2 ಪಾಯಿಂಟ್ ಎಕ್ಸ್ಟ್ರಾ ಬರೀಬೋದು. ಸರಿನಾ? ಆಗ ಇದು ಗ್ರೇಟರ್ ದ್ಯಾನ್ ಅಂತ ಅಂದರೆ ಅರ್ಥ ಏನು? ದೊಡ್ಡದಾದ ಬಾಹು ಅಥವಾ ದೊಡ್ಡದಾದ ಗೆರೆ ಅಂತ ಭಾವಿಸ್ಕೊಳ್ಳೋಣ. ಸರಿನಾ? ಗ್ರೇಟರ್ ದ್ಯಾನ್. ಆಗ ಓ ಪಿ ಏನಾಗಿದೆ? ಲೆಸ್ ದ್ಯಾನ್ ಓ ಕ್ಯೂ. ಓ ಪಿ ಏನಾಯಿತು? ಅದಕ್ಕಿಂತ ಚಿಕ್ಕ ಗೆರೆ ಆಯಿತು. ಸೊ ಈ ಕಾರಣದಿಂದ ನಾವೇನು ಮಾಡ್ತೀವಿ? ಓ ಪಿಯು ಎಕ್ಸ್ ವೈ ಮೇಲಿನ ಬರಿತೀವಿ ನಾವು ಇತರ ಬಿಂದುಗಳಿಗಿಂತ ಕನಿಷ್ಠ ಉದ್ದವನ್ನು ಹೊಂದಿದೆ. ಆಗ ಓ ಪಿ ಪರ್ಪೆಂಡಿಕ್ಯುಲರ್ ಎಕ್ಸ್ ವೈ. ಇಷ್ಟೇ ನೋಡಿ ಹಿಂದರ್ಥ, ಸಾಧನೆಯ ರಚನೆ. ಅರ್ಥ ಆಯ್ತಾ? ನೋಡ್ಕೊಂಡ್ರೆ ಈಗ ದತ್ತ ನೋಡ್ಕೊಳ್ಳಿ. ಓ ವೃತ್ತ ಕೇಂದ್ರ, ಎಕ್ಸ್ ವೈ ಸ್ಪರ್ಶ ಬಿಂದು ಪಿ ನಲ್ಲಿ, ಅಥವಾ ಪಿ ನಲ್ಲಿ ಎಕ್ಸ್ ವೈ ಸ್ಪರ್ಶಕ ಅಂತ ಬೇಕಾದರೂ ಬರಿಬೋದು. ಸಾಧನೆಯ ಓ ಪಿ ಲಂಬ ಎಕ್ಸ್ ವೈ. ರಚನೆ ಕ್ಯೂ ಯಾವುದೋ ಒಂದು ಬಿಂದು ಎಕ್ಸ್ ವೈ ಮೇಲೆ ಇರ್ತಕ್ಕಂಥ ಬಿಂದು ಗುರುತಿಸಿದ್ದೀವಿ, ಓ ಕ್ಯೂನ ಸೇರಿಸಿದ್ದೀವಿ. ಸರಿನಾ? ಸಾಧನೆ ಓ ಪಿಗೆ ಓ ಆರ್ ಸಮ ಅಂದಮೇಲೆ ಓ ಕ್ಯೂ ದೊಡ್ಡ ಬಾಹು, ಓ ಕ್ಯೂ ಗ್ರೇಟರ್ ದ್ಯಾನ್ ಓ ಆರ್ ಆಗಿದ್ಮೇಲೆ ಓ ಕ್ಯೂ ಗ್ರೇಟರ್ ದ್ಯಾನ್ ಓ ಪಿ ಆಗುತ್ತೆ, ಓ ಪಿ ಚಿಕ್ಕ ಬಾಹು ಆಗುತ್ತೆ ಓ ಕ್ಯೂಗಿಂತ. ಸೊ ಅದಕ್ಕೆ ಓ ಪಿ ಅನ್ನೋದು ಎಕ್ಸ್ ವೈ ಮೇಲಿನ ಇತರ ಬಿಂದುಗಳಿಗಿಂತ ಕನಿಷ್ಠ ಉದ್ದವನ್ನು ಹೊಂದಿದೆ ಅಂತ ಬರಿತೀವಿ. ಆಗ ನಮಗೆ ಓ ಪಿ ಪರ್ಪೆಂಡಿಕ್ಯುಲರ್ ಎಕ್ಸ್ ವೈ ಓ ಪಿ ಅಂತ ಬರಿತೀವಿ. ಇಷ್ಟೇ ಸಾಧನೆ. ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳು ಕಲ್ತ್ಕೊಳ್ಳಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.